ಪಾಗಲ್ ಪ್ರೇಮಿಯಿಂದ ಪ್ರೇಯಸಿ ವಾಹನಗಳಿಗೆ ಬೆಂಕಿ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೇಯಸಿ ಸಾಕು ತಂದೆಗೆ ಚಾಕು ಇರಿದಿದ್ದಾನೆ ಪಾಗಲ್ ಪ್ರೇಮಿ ರಾಹುಲ್. ಮೊದಲು ಪ್ರೇಯಸಿ ಮನೆಗೆ ಹೋಗಿ ಗಲಾಟೆ ಮಾಡಿದ್ದ, ನೋಡಿ ಮತ್ತೆ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಹುಚ್ಚು ಪ್ರೇಮಿ ಇವನು. ತಾನು ಪ್ರೀತಿಸಿದ ಹುಡುಗಿ ಸಿಗಲ್ಲ ಅನ್ನುವಂಥ ಕಾರಣಕ್ಕೆ ಈಗ ಪ್ರೇಯಸಿಯ ಸಾಕು ತಂದೆ ಏನಿದ್ದಾರೆ ಅವ್ರಿಗೆ ಹೋಗಿ ಚಾಕು ಇರಿದಿದ್ದಾನೆ ರಾಹುಲ್. ಗಲಾಟೆ ಮಾಡಿದ್ದ, ಆ ಹುಡುಗಿ ಮನೆಗೆ ಹೋಗಿ ಈ ವೇಳೆ ಪ್ರೇಯಸಿ ಸಾಕು ತಂದೆ ಲಕ್ಷ್ಮೀನಾರಾಯಣ್ಗೆ ಚಾಕು ಇರಿದಿದ್ದಾನೆ. ಅವನು ಬೆಂಕಿ ಹಚ್ಚಿದ್ದ. ಸಿಕೆ ಅಚ್ಚುಕಟ್ಟು ಮನೆಯಲ್ಲಿ ರಾಹುಲ್ ಪ್ರೇಯಸಿ ಇರಲಿಲ್ಲ. ಹೀಗಾಗಿ ಸುಬ್ರಹ್ಮಣ್ಯಪುರ ಅಪಾರ್ಟ್ಮೆಂಟ್ಗೆ ತೆರಳಿ ವಾಹನಗಳಿಗೆ ಬೆಂಕಿ ಹಚ್ಚಿದ್ದ. ರೌಡಿ ಶೀಟರ್ ರಾಹುಲ್ ವಿರುದ್ಧ 2 ಪ್ರತ್ಯೇಕ ಕೇಸ್ಗಳು ದಾಖಲಾಗಿದ್ದಾವೆ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಕೇಸ್ ದಾಖಲಾಗಿದೆ. ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ವಾಹನಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣ ದಾಖಲಾಗಿದೆ. ಈ ಹಿಂದೆ ಇವನು ಪೊಲೀಸರಿಗೆ ಆವಾಜ್ ಹಾಕಿದ್ದ. ಆಗ ಪೊಲೀಸರಿಂದ ತಪ್ಪಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಾಲಿಗೆ ಗುಂಡು ಹೊಡೆಸ್ಕೊಂಡಿದ್ದ. ಇವನ ಮೇಲೆ 16ರಿಂದ 18 ಕೇಸ್ಗಳಿದ್ದಾವೆ. ಅಲ್ಲಿ ಮೊನ್ನೆ ಬಂದು ಆ ಹುಡುಗಿಯರ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕು ಕಾರ್ಗಳನ್ನು, ಅಂದರೆ ಅವ್ರ ಕಾರಿಗೆ, ಆ ಹುಡುಗಿ ಕಾರ್ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗಿದ್ದ. ಇವನೇ ನೋಡಿ, ಮೀಸೆ ಚಿಗುರಿಲ್ಲ, ಇನ್ನೂ ಸಣ್ಣ ವಯಸ್ಸು. ಇಷ್ಟು ಸಣ್ಣ ವಯಸ್ಸಿಗೆ ರೌಡಿ ಶೀಟರ್ ಇವನು. ಪೊಲೀಸರಿಗೆ ಆವಾಜ್ ಹಾಕೋದು, ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದು ನೋಡಿ. ಆ ಹುಡುಗಿ ಇವನು ರೌಡಿ ಶೀಟರ್ ಅಂತ ಗೊತ್ತಿದ್ದು ಲವ್ ಮಾಡ್ತಿದ್ಲಂತೆ. ಇತ್ತೀಚೆಗೆ ಪ್ರೀತಿ ನಿರಾಕರಿಸಿದ್ಲು, ಅಂತರ ಕಾಯ್ದುಕೊಂಡಿದ್ಲು. ಆದರೆ ಇವನು ಪ್ರೀತಿಸಿ ಅಂತೇಳಿ ಹಿಂದೆ ಬಿದ್ದಿದ್ದ. ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾ ಇದ್ದ. ನೋಡಿ, ಇವನು ಕಾಟ ತಾಳಲಾರದೆ ಮನೆಯನ್ನು ಅವರು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ರು. ಅವ್ರ ಅಣ್ಣ ಒಂದು ಕಡೆ ಇದ್ದ, ಅವರಪ್ಪ ಮಗಳು ಒಂದು ಕಡೆ ಇದ್ದರು. ಹಾಗಾಗಿ ಈ ಮನೇಲಿ ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಸುಬ್ರಹ್ಮಣ್ಯಪುರ ಅಪಾರ್ಟ್ಮೆಂಟಿಗೆ ತೆರಳಿದ್ದ. ಅಲ್ಲಿ ಹೋಗಿ ವಾಹನಗಳಿಗೆ ಬೆಂಕಿ ಹಚ್ಚಿದ್ದ. ಸಿಕೆ ಅಚ್ಚುಕಟ್ಟು ಮನೆಯಲ್ಲಿ ರಾಹುಲ್ ಪ್ರೇಯಸಿ ಅವತ್ತು ಇರಲಿಲ್ಲ. ಹಾಗಾಗಿ ಕೋಪಗೊಂಡು ತಂದೆ ಲಕ್ಷ್ಮೀನಾರಾಯಣ್ಗೆ ಚಾಕುವನ್ನು ಇರಿದಿದ್ದ ಈ ಪಾಗಲ್ ಹುಚ್ಚು ಪ್ರೇಮಿ. ಈಗ ಇವನ ಆಟಾಟೋಪ ಮತ್ತೆ ಮುಂದುವರೆದಿದೆ. ಇವನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಭಯಾನಕವಾಗಿದೆ. ಸಣ್ಣ ವಯಸ್ಸಿಗೆ ಚಾಕು ಚೂರಿ ಅಂತ ಹಿಡ್ಕೊಂಡು ಮನೆ ದರೋಡೆ ಮಾಡಿಕೊಂಡು ಕಳ್ತನ ಗಾಂಜಾ ಹೊಡ್ಕೊಂಡು ಇವನು ಫೀಲ್ಡ್ಗೆ ಎಂಟ್ರಿ ಆಗಿದ್ದ. ಈತನ ವಿರುದ್ಧ ಕೇಸ್ ದಾಖಲಾಗಿದೆ. ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ಈತನ ಹುಡುಕಾಟಕ್ಕಾಗಿ. ಯಾಕೆಂದರೆ ಆಕೆಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾ ಇದ್ದಾನಂತ ಇವನು. ಅವ್ರ ಫ್ಯಾಮಿಲಿಯರು ಕೂಡ ಹಿಂಸೆ ಮಾಡ್ತಾ ಇದ್ದಾನೆ. ನೋಡಿ, ಆಕೆ ಮನೆ ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಅದೇ ಕೋಪದಿಂದ ಅವರ ಸಾಕು ತಂದೆಯ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಚಾಕುವಿನಿಂದ. ಜೊತೆಗೆ ಅವರ ಮನೆ ಮುಂದೆ ನಿಲ್ಲಿಸಿದಂತಹ ಕಾರನ್ನು ಕೂಡ ಬೆಂಕಿ ಹಚ್ಚಿ ಸುಟ್ಟಿದ್ದಾನೆ. ಸದ್ಯಕ್ಕೆ ಈತ ಎಸ್ಕೇಪ್ ಆಗಿದ್ದಾನೆ. 2 ಪ್ರತ್ಯೇಕವಾದಂತಹ ಕೇಸ್ಗಳು ದಾಖಲಾಗಿದೆ. ಆದರೆ ಇಲ್ಲಿವರೆಗೂ ಇವನು ಪತ್ತೆ ಆಗಿಲ್ಲ. ಪೊಲೀಸರು ಕೂಡ ಎಲ್ಲ ರೀತಿಯ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಆ ಯುವತಿ ಇವನು ಬಹಳ ವರ್ಷಗಳಿಂದ ಪರಿಚಯ, ಪ್ರೀತಿ ಪ್ರೇಮ ಸಲುಗೆ. ಆದರೆ ಇತ್ತೀಚೆಗೆ ಆಕೆ ಏನಿದ್ದಾಳೆ ಇವನಿಂದ ಅಂತರವನ್ನು ಕಾಯ್ದುಕೊಂಡು ಬರ್ತಾ ಇದ್ಲು, ಪ್ರೀತಿ ನಿರಾಕರಿಸಿದ್ಲು. ಹಾಗಾಗಿ ಆಕೆಯ ಕಾರಿಗೆ ಬೆಂಕಿ ಹಚ್ಚಿದ್ದಾನೆ. ಶ್ರೀನಿಧಿ ಅಪಾರ್ಟ್ಮೆಂಟ್ನಲ್ಲಿ ಪಾರ್ಕಿಂಗ್ನಲ್ಲಿ ಆ ಯುವತಿ ಕಾರ್ ನಿಲ್ಲಿಸಿದ್ಲು, ಜೊತೆಗೆ ಬೈಕ್ ಕೂಡ ನಿಲ್ಲಿಸಿದ್ಲು. ಅಲ್ಲಿ ಹೋಗಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ. ಉಳಿದ ಕಾರುಗಳಿಗೂ ಕೂಡ ದೊಡ್ಡ ಮಟ್ಟದ ಹಾನಿಯಾಗಿದೆ. ಇಲ್ಲಿ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈ ಪಾಗಲ್ ಪ್ರೇಮಿಯ ಹುಚ್ಚಾಟ ಆಟಾಟೋಪ ಒಂದೊಂದೇ ಬಯಲಾಗ್ತಾ ಇದೆ. ಜೊತೆಗೆ ಆ ಒಂದು ಯುವತಿಯ ಕುಟುಂಬಸ್ಥರನ್ನು ಕೂಡ ಈತ ಬಿಡ್ತಾ ಇಲ್ಲ. ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದ, ಸದ್ಯಕ್ಕೆ ಆತನ ಪತ್ತೆ ಹೇಗೆ ಶುರುವಾಗಿದೆ ಅಂತ? ಪ್ರಭು, ಏನು ನಿನ್ನೆ ಈತ ತನ್ನ ಪ್ರೀತಿಯನ್ನ ನಿರಾಕರಣೆ ಮಾಡಿದಕ್ಕೆ ಚಾಕುವಿನಿಂದ ಅವರ ಪ್ರೇಯಸಿಯ ತಂದೆಗೆ ಹಿಡಿದಿರುವಂತದ್ದು. ಅದಕ್ಕೂ ಮೊದಲು ಅವರು ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ಮುಂಬಳಿ ಇರುವಂತಹ ಮನೆಗೆ ಬೆಂಕಿಯನ್ನು ಹಚ್ಚಿದ. ಅದಾದ ನಂತರ ಸುಬ್ರಹ್ಮಣ್ಯಪುರದಲ್ಲಿರುವಂತಹ ಒಂದು ಮನೆ ಇತ್ತು, ಅಲ್ಲಿರುವಂತ ಹೋಗಿ ಕಾರುಗಳಿಗೆ ಕೂಡ ಆತ ಬೆಂಕಿ ಹಚ್ಚಿದ. ಯಾವಾಗ ಯುವತಿಯ ಸಾಕು ತಂದೆ ಏನಿದ್ರು ಅವರು
ಈ ಪ್ರೀತಿಯ ನಿರಾಕರಣೆ ಮಾಡಿ ಇದನ್ನ ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈತ ಚಾಕುವನ್ನ ಹಿಡಿದಿರುವಂತದ್ದು. ಯಾಕಂದ್ರೆ ಈತ ಹನುಮಂತ ನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಆಗಿದ್ದಾನೆ. ಈತನ ಒಂದು ಗ್ಯಾಂಗ್ ಅನ್ನು ಕೂಡ ಈತ ಕಟ್ಕೊಂಡಿರುವಂತದ್ದು. ಸುಮಾರು 18 ಪ್ರಕರಣಗಳು ಈತನ ಮೇಲೆ ದಾಖಲಾಗಿರುವಂತದ್ದು. ಸೊ ಹೀಗಾಗಿ ತನ್ನದೇ ಗ್ಯಾಂಗ್ ಅನ್ನ ಕಟ್ಕೊಂಡು ಈ ರೀತಿಯಾಗಿ ಆತ ಹೋಗಿ ಅವರಿಗೆ ಬೆದರಿಕೆ ಹಾಕುವಂತದ್ದು, ಹಲ್ಲೆ ಮಾಡುವಂತದ್ದು, ಮತ್ತೆ ಈ ರೀತಿ ಚಾಕು ಇರ್ತವನ್ನ ಮಾಡಿರುವಂತದ್ದು. ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಆತನ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಈತ ಅವರು ನಟೋರಿಯಸ್ ರೌಡಿ ಶೀಟ್ ಆಗಿರುವಂತದ್ದು. ಸದ್ಯದಲ್ಲೇ ಆರೋಪಿಯ ಬಂಧನ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಆರೋಪಿಗಾಗಿ ಶೋಧ ನಡೆಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವನ ಆಟಾಟೋಪ ಇನ್ನೂ ಕೂಡ ನಿಂತಿಲ್ಲ. ಸುಬ್ರಹ್ಮಣ್ಯಪುರದ ಶ್ರೀನಿಧಿ ಅಪಾರ್ಟ್ಮೆಂಟ್ಗೆ 4 ಜನರು ಯುವಕರು ಗುಂಪು ಕಟ್ಕೊಂಡು ಬಂದು ಲಾಂಗು ಮಚ್ಚು ಹಿಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ಗೆ ಹೆದರಿಸಿ ಬೆದರಿಸಿ ಆ ಯುವತಿಯ ಫೋಟೋ ತೋರಿಸಿ ಆಕೆ ಕಾರ್ ಯಾವುದು ಅಂತ ಸೆಕ್ಯೂರಿಟಿ ಹತ್ರ ಕೇಳಿಕೊಂಡು ಆ ಕಾರ್ಗೆ ಬೆಂಕಿ ಇಡ್ತಾನೆ. ಮತ್ತು ಆಕೆಯ ಸ್ಕೂಟಿಗೂ ಕೂಡ ಬೆಂಕಿ ಹಚ್ಚಿದ್ದ. ಸುತ್ತಮುತ್ತಲಿರುವಂತಹ ಕಾರ್ಗಳೆಲ್ಲ ಸುಟ್ಟು ಜಖಮಾಗಿದ್ವು. ನೋಡಿ, ಕಾರಿನ ಗಾಜನ್ನು ಪುಡಿ ಪುಡಿ ಮಾಡಿದ್ದ. ಅಷ್ಟೇ ಅಲ್ಲ, ಪೆಟ್ರೋಲ್ ಸುರಿದು ಕಂಪ್ಲೀಟ್ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಬಂದಿದ್ದ.